ನಮಸ್ಕಾರ ಗೆಳೆಯರೆ. ಬ್ರಾಜಿಲ್ನಲ್ಲಿ ಬ್ರಿಕ್ಸ್ ಸಮ್ಮಿಟ್ ಮುಂದುವರಿಯುತ್ತಿದ್ದಂತೆ ಈ ಡೊನಾಲ್ಡ್ ಟ್ರಂಪ್ಗೆ ಶಾಕ್ ಮೇಲೆ ಶಾಕ್ ಆಗ್ತಾ ಇದೆ. ಹಾಗ ನೋಡಿದ್ರೆ ಈ ಬಾರಿಯ ಸಮ್ಮಿಟ್ ಅದ್ಭುತವಾಗಿ ನಡೀತಾ ಇದೆ. ಇಲ್ಲಿ ಚೀನಾ ಅಧ್ಯಕ್ಷ ಜಿನ್ಪಿಂಗ್ ಮತ್ತು ರಷ್ಯಾ ಅಧ್ಯಕ್ಷ ಪುಟಿನ್ ಅವರು ಭಾಗವಹಿಸದಿದ್ದರು. ಈ ಬ್ರಿಕ್ಸ್ ಸಭೆಯು ಅಚ್ಚರಿಗೊಳಿಸುವ ರೀತಿಯಲ್ಲಿ ಪ್ರಗತಿ ಸಾಧಿಸಿದ್ದು ಈ ಪಶ್ಚಿಮದ ಮಾಧ್ಯಮಗಳಲ್ಲಿ ಬ್ರಿಕ್ಸ್ ಒಂದು ಪ್ರಮುಖ ಸುದ್ದಿಯಾಗಿದೆ. ಭಾರತೀಯ ಮಾಧ್ಯಮಗಳಿಗಿಂತ ಅಮೆರಿಕದ CNN, ಫಾಕ್ಸ್ ಮತ್ತು ವಾಷಿಂಗ್ಟನ್ ಪೋಸ್ಟ್ ನಂತಹ ಸುದ್ದಿ ಚಾನೆಲ್ಗಳು ಮತ್ತು ಪತ್ರಿಕೆಗಳು ಇದನ್ನ 10 ಪಟ್ಟು ಹೆಚ್ಚು ಕವರ್ ಮಾಡ್ತಾ ಇದ್ದು ಇದು ಟ್ರಂಪ್ಗೆ ಒಂದು ದೊಡ್ಡ ತಲೆನೋವಾಗಿದೆ. ಯಾಕಂದ್ರೆ ಗೆಳೆಯರೆ, ಬ್ರಿಕ್ಸ್ ಬಲಗೊಳ್ಳುತ್ತಿದ್ದಂತೆ ಅಮೆರಿಕದ ಡಾಲರ್ನ ಶಕ್ತಿ ಕುಸಿಯುತ್ತಿದೆ. ಸೊ ಈಗ ಅಧಿಕಾರವು ಕೈ ಬದಲಾಯಿಸುತ್ತಿದೆ ಅನ್ನೋದು ಈ ಟ್ರಂಪ್ಗೆ ತಿಳಿದಿದೆ. ಇದೇ ಕಾರಣಕ್ಕೆ ಟ್ರಂಪ್ ಹತಾಶರಾಗಿ ತಮ್ಮ ಅಸಮಾಧಾನವನ್ನು ಸಾಮಾಜಿಕ ಮಾಧ್ಯಮದಲ್ಲಿ ಹೊರಹಾಕಿದ್ದಾರೆ. ಅಲ್ಲಿ ಅವರು ಏನ್ ಹೇಳಿದ್ದಾರೆ ಅಂದ್ರೆ, ಬ್ರಿಕ್ಸ್ ಅನ್ನ ಬೆಂಬಲಿಸುವ ದೇಶದ ಮೇಲೆ 10% ಅಷ್ಟು ಹೆಚ್ಚುವರಿ ಸುಂಕವನ್ನ ವಿಧಿಸುವುದಾಗಿ ಈ ಟ್ರಂಪ್ ಹೇಳಿದ್ದಾರೆ. ಹಾಗೇನೆ ಇನ್ನು ಅವರು ಬ್ರಿಕ್ಸ್ ಒಂದು ನಿಷ್ಪ್ರಯೋಜಕ ಅಮೆರಿಕ ವಿರೋಧಿ ಸಂಘಟನೆ ಅಂತ ಕರೆದಿದ್ದು ಇದನ್ನ ತಾವು ಸಹಿಸುವುದಿಲ್ಲ ಅನ್ನೋದನ್ನ ಹೇಳಿದ್ದಾರೆ. ಗೆಳೆಯರೇ, ಈ ಬ್ರಿಕ್ಸ್ ದಶಕಗಳ ಹಿಂದೆಯೇ ರೂಪುಗೊಂಡಿದೆ ಹಾಗೂ ಪ್ರತಿ ವರ್ಷ ಯಶಸ್ವಿ ಸಭೆಗಳನ್ನ ನಡೆಸ್ತಾ ಇದೆ. ಆದ್ರೆ ಬ್ರಿಕ್ಸ್ ಈಗಿನಷ್ಟು ಬಲವಾಗಿರದಿದ್ದಾಗ ಯಾವ ಅಮೆರಿಕ ಅಧ್ಯಕ್ಷರು ಕೂಡ ಅದರ ವಿರುದ್ಧ ಬಹಿರಂಗವಾಗಿ ಮಾತನಾಡಲಿಲ್ಲ. ಈಗ ಕಳೆದ ಕೆಲವು ವರ್ಷಗಳಲ್ಲಿ ಬ್ರಿಕ್ಸ್ ಎಷ್ಟು ಬಲಶಾಲಿಯಾಗಿದೆ ಅಂದ್ರೆ ಈ ಅಮೆರಿಕ ಅಧ್ಯಕ್ಷರೇ ಭಯಭೀತರಾಗಿ ಅದರ ವಿರುದ್ಧ ಬಹಿರಂಗ ಹೇಳಿಕೆ ನೀಡ್ತಾ ಇದ್ದಾರೆ. ಭಾರತ, ರಷ್ಯಾ ಮತ್ತು ಚೀನಾ ಈ 3 ದೇಶಗಳು ತಮ್ಮ ಭಿನ್ನಾಭಿಪ್ರಾಯಗಳನ್ನು ಬದಿಗಿಟ್ಟು ಒಂದಾದ್ರೆ ಈ ಪಶ್ಚಿಮದ ದೇಶಗಳು ಸ್ಪರ್ಧಿಸಲು ಸಾಧ್ಯವೇ? ಇದು ಅಸಾಧ್ಯ. ಬ್ರಿಕ್ಸ್ ದೇಶಗಳಲ್ಲಿ ವಿಶ್ವದ 40% ಅಷ್ಟು ಜನಸಂಖ್ಯೆ ಇದೆ. ವಿಶ್ವದ 50%ಕ್ಕೂ ಹೆಚ್ಚು ಆರ್ಥಿಕತೆ ಬ್ರಿಕ್ಸ್ ದೇಶಗಳಲ್ಲಿದೆ. ಇದಷ್ಟೇ ಅಲ್ಲದೆ ವಿಶ್ವದ 60%ಕ್ಕೂ ಹೆಚ್ಚು ಉತ್ಪಾದನೆಯು ಬ್ರಿಕ್ಸ್ ದೇಶಗಳಲ್ಲಿದೆ. ವಿಶೇಷವಾಗಿ ಭಾರತ, ರಷ್ಯಾ ಮತ್ತು ಚೀನಾದಲ್ಲಿ ನಡೆಯುತ್ತದೆ. ಸೊ ಹಾಗಾಗಿ ಈ ದೇಶಗಳೊಂದಿಗೆ ಸ್ಪರ್ಧಿಸುವುದು ಅಸಾಧ್ಯ. ಇನ್ನೊಂದು ಆಸಕ್ತಿದಾಯಕ ವಿಷಯವಂದ್ರೆ ಬ್ರಿಕ್ಸ್ ಒಂದೇ ಸಂಘಟನೆ ಅಲ್ಲ. SCOಯಲ್ಲೂ ಭಾರತ, ರಷ್ಯಾ ಮತ್ತು ಚೀನಾ ಈ 3 ದೇಶಗಳು ಇವೆ. ಆದರೆ ಅಮೆರಿಕ ಅಧ್ಯಕ್ಷರು ಬೇರೆ ಯಾವುದೇ ಗುಂಪಿನ ವಿರುದ್ಧ ಬಹಿರಂಗವಾಗಿ ಮಾತನಾಡಿಲ್ಲ ಅಥವಾ ಅದನ್ನು ಅಷ್ಟು ದೊಡ್ಡ ಬೆದರಿಕೆ ಎಂದು ಪರಿಗಣಿಸಿಲ್ಲ. ಬ್ರಿಕ್ಸ್ ಅನ್ನ ದೊಡ್ಡ ಬೆದರಿಕೆ ಎಂದು ಪರಿಗಣಿಸಲು ಕಾರಣ ಇಲ್ಲಿ 3 ದೇಶಗಳು ಒಂದಾಗ್ತವೆ. ಉದಾಹರಣೆಗೆ ಕೆಲವು ದಿನಗಳ ಹಿಂದೆ ನಡೆದ SCO ಶೃಂಗಸಭೆಯಲ್ಲಿ ಪಹಲ್ಗಾಮ್ನಲ್ಲಿ ಭಾರತದ ಮೇಲಿನ ದಾಳಿ ಮತ್ತು ಭಾರತೀಯ ನಾಗರಿಕರ ಹತ್ಯೆಯ ಬಗ್ಗೆ ಯಾವುದೇ ಖಂಡನೆ ಮಾಡುವಂತ ನಿರ್ಣಯವನ್ನ ತರಲಾಗಿಲ್ಲ. ಇದರಿಂದಾಗಿ ಜಂಟಿ ಘೋಷಣೆಯಲ್ಲಿ ಭಾರತದ ಹೆಸರೇ ಇರಲಿಲ್ಲ. ಆದರೆ ಬ್ರಿಕ್ಸ್ನಲ್ಲಿ ಇದೇ ನಿರ್ಣಯ ಬಂದಾಗ ಚೀನಾ ಭಾರತವನ್ನ ಬೆಂಬಲಿಸಿತು, ರಷ್ಯಾ ಭಾರತದೊಂದಿಗೆ ನಿಂತಿತ್ತು ಮತ್ತು ಎಲ್ಲ ಇತರೆ ದೇಶಗಳು ಭಾರತದೊಂದಿಗೆ ಒಟ್ಟಾಗಿ ಪಹಲ್ಗಾಮ್ ಘಟನೆಯನ್ನ ಖಂಡಿಸಿದವು. ಇದಕ್ಕೆ ಪ್ರತಿಯಾಗಿ ಇಸ್ರೇಲ್ ಕುರಿತು ಬಂದ ನಿರ್ಣಯಗಳನ್ನು, ಗಾಜಾದಲ್ಲಿ ಜನರ ಮೇಲಿನ ದಾಳಿಗಳನ್ನು, ಇರಾನ್ ಮೇಲೆ ಅಮೆರಿಕ ಇಸ್ರೇಲ್ ಶಸ್ತ್ರಚಿಕಿತ್ಸಾ ದಾಳಿಗಳನ್ನು ಖಂಡಿಸುವಲ್ಲಿ ಭಾರತವು ಅವರನ್ನು ಕೂಡ ಬೆಂಬಲಿಸಿತು. ಅಂದ್ರೆ ಬ್ರಿಕ್ಸ್ ನಲ್ಲಿ ಚೀನಾ ಮತ್ತು ಭಾರತ ತಮ್ಮ ಭಿನ್ನಾಭಿಪ್ರಾಯಗಳನ್ನ ಕೆಲವು ಮಟ್ಟಿಗೆ ಮರೆತು ಒಟ್ಟಾಗಲು ಯಶಸ್ವಿಯಾಗಿವೆ. ಇದೇ ಕಾರಣಕ್ಕೆ ಬ್ರಿಕ್ಸ್ ಅಮೆರಿಕಾಗೆ ದೊಡ್ಡ ತಲೆನೋವಾಗಿದೆ. ಬ್ರಿಕ್ಸ್ ಕರೆನ್ಸಿಯ ಮಾತುಕತೆಯು ಡಾಲರ್ ಅನ್ನ ಈಗಾಗಲೇ ದುರ್ಬಲಗೊಳಿಸಿದ್ದು ಶೀಘ್ರದಲ್ಲೇ ಅದರ ಅಂತ್ಯಕ್ಕೆ ಕಾರಣವಾಗಬಹುದು. ಅತ್ಯಂತ ಆಸಕ್ತಿದಾಯಕ ವಿಷಯವಂದ್ರೆ ಮುಂದಿನ ಬ್ರಿಕ್ಸ್ ಶೃಂಗಸಭೆ 2026ರಲ್ಲಿ ಭಾರತದಲ್ಲಿ ನಡೆಯಲಿದೆ. ಜುಲೈ ಅಥವಾ ಅಕ್ಟೋಬರ್ನಲ್ಲಿ ಬ್ರಿಕ್ಸ್ ಸಮಿಟ್ ಭಾರತದಲ್ಲಿ ನಡೆಯುತ್ತದೆ. ಹಾಗೂ ಆಗ ಜಿನ್ಪಿಂಗ್ ಮತ್ತು ಪುಟಿನ್ ಇಬ್ಬರು ಬರ್ತಾರೆ. ಆಗ ಡೊನಾಲ್ಡ್ ಟ್ರಂಪ್ ಏನ್ ಹೇಳ್ತಾರೆ ಮತ್ತು ಈ ಪಾಶ್ಚಿಮಾತ್ಯ ಮಾಧ್ಯಮಗಳು ಏನ್ ಹೇಳ್ತವೆ ಅನ್ನೋದನ್ನ ಕೇಳಲು ಎಲ್ಲರೂ ಕಾತರದಿಂದ ಕಾಯುತ್ತಿದ್ದಾರೆ. ಸೊ ಗೆಳೆಯರೆ, ಡೊನಾಲ್ಡ್ ಟ್ರಂಪ್ ಮತ್ತು ಅವರ ಆಡಳಿತದ ಬ್ರಿಕ್ಸ್ ಬಗೆಗಿನ ಕಮೆಂಟ್ಗಳು ಮತ್ತು ಅದರ ಯಶಸ್ಸಿನ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅನ್ನೋದನ್ನ ಕಮೆಂಟ್ ಮಾಡುವುದರ ಮೂಲಕ ನಮಗೆ ತಿಳಿಸಿ. ಸಿಗೋಣ ಮುಂದಿನ ಮತ್ತೊಂದು ಅಪ್ಡೇಟ್ ಒಂದಿಗೆ. ವಂದೇ ಮಾತರಂ. ಭಾರತ್ ಮಾತಾ ಕಿ ಜೈ.